ಪಟ್ಟಣದ ಪೋಲಕಪಳ್ಳಿ ಪ್ರವಾಹ ಮಂದಿರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಚಿಂಚೋಳಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪಟ್ಟಿ ಘೋಷಣೆ ಮಾಡಲಾಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿಂಚೋಳಿ ಘಟಕದ ಅಧ್ಯಕ್ಷರು ಶರಣು ಪಾಟೀಲ್ ಮೋತಕಪಳ್ಳಿ ಮಾತನಾಡಿ, ತಾಲೂಕಿನ ಎಲ್ಲ ಸಮಾಜದ ಬಾಂಧವರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಸಮಾಜದ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತೇನೆ, ಎಲ್ಲರ ಸಹಕಾರವಿರಬೇಕು ಎಂದರು. ಈ ಒಂದು ಮಹಾಸಭೆಗೆ ಮುಂಬರುವಂತಹ ದಿನಗಳಲ್ಲಿ ಅನೇಕ ಜನ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ಅದರದೇ ಆದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಕಾನೂನು ಕಟ್ಟಳೆಗಳಿವೆ. ಅದರ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಜಿಲ್ಲಾ, ತಾಲೂಕು, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಗೆ ತಕ್ಕಂತೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇದು ಸಂವಿಧಾನದಲ್ಲಿದೆ. ಅದರಂತೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂವಿಧಾನ ಗೌರವಾಧ್ಯಕ್ಷರಾದ ನರನಾಳ ಮಠದ ಪೂಜ್ಯರಾದ ಶಿವಕುಮಾರ್ ಶಿವಾಚಾರ್ಯರು ಸಮಾಜದ ಬಗ್ಗೆ ಮಾತನಾಡಿ, ತಾಲೂಕು ಸಮಿತಿ ಸದಸ್ಯರನ್ನು ಮತ್ತು ಯುವ ಹಾಗೂ ನಗರ ಘಟಕದ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಹಾಗೂ ಗೌರವ ಸಲಹೆಗಾರರನ್ನು ನೇಮಕ ಮಾಡಲಾಯಿತು ಎಂದು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ತಿಳಿಸಿದರು. ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ಯಾಕಂದ್ರೆ ಯಾವತ್ತು ನಾವು ಸೇವಾದಾಗಿದ್ದರು, ಅದರೊಳಗೆ ಮತ್ತೆ ನಮಗೆ ಹೆಚ್ಚಿನ ಸೇವಾ ಕೊಡ್ಲತ್ತಾರ ನಮ್ಮ ಶರಣವರು. ಸಾಕ್ರಿ ನಮಗೆ ಬ್ಯಾಡ ಈ ಸರ್ತಿ ನೀವು ಮತ್ತೆ ಯಾರು ಗುರುಬಳಿ ಮಾಡ್ಕೊರಿ ಅಂದಿದ್ವಿ. ಆದರೂ ಅವರು ಇರಲಿ ನೀವೇ ಮಾಡ್ಕೊರಿ ಅಂತಂದ್ರು. ಆಯ್ತು, ಯಾಕಾಗಲ್ಲ ಯಾಕಂತ ಬಂದಿದ್ವಿ. ಆದರೆ ಹಾನಗಲ್ ಕುಮಾರಸ್ವಾಮಿಗಳು ಅವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾ ಸ್ಥಾಪನೆ ಮಾಡದೇ ಇದ್ರೆ ಇವತ್ತಿನ ದಿವಸ ಯಾವ ಮಠಗಳು ಉಳಿತಿದ್ದಿಲ್ಲ. ಎಲ್ಲ ಮಠಗಳದಾಗ ಸಂಸಾರಸ್ಥರಾಗಿ ಉಳಿತಿದ್ರು, ಯಾವ ಸ್ವಾಮಿಗಳು ಕಾಣ್ತಿದ್ದಿಲ್ಲ. ನಮ್ಮ ಧರ್ಮನೇ ಹಂಚಿ ಹರಿದು ಹೋಗುವಂಥ ಸಂದರ್ಭದೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟವ್ರು ಯಾರು ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಮಹಾಸಭಾ ಸ್ಥಾಪನೆ ಮಾಡಿದ್ರು. ಹಂಗೆ ವೀರಶೈವ ಶಿವಗ ಮಂದಿರ ಸ್ಥಾಪನೆ ಮಾಡಿದ್ರು. ಅದರ ಉದ್ದೇಶ ಏನಾಗಿತ್ತಂದ್ರೆ ಗುರು ವಿರಕ್ತರು ಇವತ್ತಿನ ದಿವಸ ಮಠಗಳಲ್ಲಿ ಎಲ್ಲ ಸಂಸಾರಸ್ಥ ಮಠಗಳಾಗಿ ಎಲ್ಲರೂ ಅಂತಿಗೆ ಆ ಮಠಗಳು ಪ್ರಾತಿನಿಧ್ಯತೆ ಅದರ ಏನು ವಿಚಾರ ಬೋಧನೆ ಅಂತಕ್ಕಂಥದ್ದು ಮಾಡುವಂಥ ಗುರುಗಳು ಮರೆಯಾಗುವಂಥ ಸಂದರ್ಭದೊಳಗೆ ಗುರುಗಳನ್ನು ತಯಾರು ಮಾಡುವಂಥ ಕೇಂದ್ರ ಸ್ಥಾನ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಅನೇಕ ಮಠಮಾನ್ಯಗಳು ನಮ್ಮ ಧರ್ಮದಿಂದ ಶಾಲಾ ಶಿಕ್ಷಣವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಇವತ್ತೇನಾದರೂ ನಾವು ಕಾವಿ ಬಟ್ಟಿ ಕಾಣ್ತಾ ಇದ್ದೀವಿ ಅಂತಂದರೆ ಅದು ಹಾನಗಲ್ ಕುಮಾರಸ್ವಾಮಿಗಳು ಕೊಟ್ಟಂಥ ಭಿಕ್ಷಣೆ ಹೊರತು ಮತ್ತು ಯಾವುದಿಲ್ಲ. ಮಸ್ತ್ ಇದೆ ತಗೋ ಸ್ವಲ್ಪ ಸರ್. ಈ ಸಂದರ್ಭದಲ್ಲಿ ತಾಲೂಕಿನ ಸಮಾಜದ ಎಲ್ಲ ಬಾಂಧವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಚಿಂಚೋಳಿ.